ಪರಿಸರಕ್ಕೆ ವೈಲ್ಡ್ ಲೈಫ್ಗೆ ಇದರ ಸಂಬಂಧಿಸಿರುವಂತಹ ಸುದ್ದಿಗಳು ಬಂದಾಗ ನನ್ನ ಸ್ನೇಹಿತರು ಪಟ್ ಅಂತ ಶೇರ್ ಮಾಡ್ಬಿಡ್ತಾರೆ. ಒಂದೊಂದ್ಸರಿ ನಾವಿರೋ ಜಾಗದಲ್ಲಿ ಸುತ್ತಮುತ್ತಲ ಇರುವಂತಹ ಸುದ್ದಿಗಳೇ ಬಂದಿರ್ತವೆ, ನಮಗೆ ಗೊತ್ತಿರೋದಿಲ್ಲ. ಈ ಟೈಗರ್ ಸೆನ್ಸಸ್ಗೆ ಅಳವಡಿಸಿರುವಂತಹ ಕೆಲವು ಕ್ಯಾಮ್ರಾಗಳು ಕಳ್ಳತನ ಆಗುವಂತಹ ಪ್ರಕರಣಗಳನ್ನ ನೀವು ಸಾಕಷ್ಟು ಅಥವಾ ಕೇಳಿರ್ತೀರಿ, ನೋಡಿರೋಕ್ಕೆ ಎಲ್ಲಿ ಸಾಧ್ಯ ಇರುತ್ತೆ. ಆಮೇಲೆ ಅದರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೇ ಒಂದಿಷ್ಟು ಕಂಪ್ಲೇಂಟ್ಗಳು ಕೊಟ್ಟಿರ್ತಾರೆ, ಅದು ಪೊಲೀಸ್ನವ್ರು ತನಿಖೆ ಮಾಡ್ತಾರೆ, ಫಾರೆಸ್ಟ್ನವ್ರು ಏನು ಮಾಡೋಕ್ಕಾಗೋದಿಲ್ಲ. ಈ ಥರ ಇರುತ್ತೆ. ಇದು ಕ್ಯಾಮ್ರಾಗಳು ಕಡಿಮೆ ರೇಂಜ್ ಇರುತ್ತೆ, ಕಡಿಮೆ ಅಂದರೆ 25-30 ಸಾವಿರದಿಂದ ಹಿಡಿದು ಲಕ್ಷ ಗಟ್ಟಲೆ ಇರುತ್ತೆ. ಅವುಗಳ ಆಧಾರದ ಮೇಲೆ, ಅವುಗಳದ್ದು ಸಾಮರ್ಥ್ಯದ ಆಧಾರದ ಮೇಲೆ ಕೆಲವು ಸಿಮ್ ಕಾರ್ಡ್ ಹಾಕೋದಿರುತ್ತೆ, ಕೆಲವು ಥರ ಸ್ಯಾಟಲೈಟ್ಸ್ ಆ ಥರದ್ದೆಲ್ಲ ಒಂದಿಷ್ಟು ದೊಡ್ಡ ದೊಡ್ಡ ಕಾಸ್ಟ್ಲಿ ಕ್ಯಾಮ್ರಾಗಳು ಇರ್ತವೆ. ಆದ್ಯತೆಗೆ ಅನುಗುಣವಾಗಿ ಇದರ ಕ್ಯಾಮ್ರಾಗಳನ್ನ ಅಳವಡಿಸ್ತಾರೆ. ಅದರಲ್ಲೂ ಕೆಲವು NGO ಸಂಸ್ಥೆಗಳು ಇರ್ತಾರೆ, ಟ್ರಸ್ಟ್ಗಳು, ಅವರೆಲ್ಲ ಕೆಲವು ಈ ಥರದ ಅಳವಡಿಸುವಂಥ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಇದ್ದಂಗೆ ನನ್ನ ಸ್ನೇಹಿತ ಒಬ್ಬ ಈ ಸುವರ್ಣ ಚಾನಲಲ್ಲಿ ಯಾವುದೊಂದು ಸುದ್ದಿ ಪ್ರಕಟ ಆಗಿತ್ತು ಶಿವಮೊಗ್ಗದಿಂದ. ಅದನ್ನು ಕಳಿಸ್ತಾ ನನಗೆ ಗೊತ್ತಿರುವಂಥ ನಮ್ಮ ಸ್ನೇಹಿತರೇ ಆಗಿರುವಂಥ ಆ್ಯಂಕರ್ ರಕ್ಷಾ ಶೆಟ್ಟಿ ಅವರು ಇವತ್ತು ಆ್ಯಂಕರಿಂಗ್ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಈ ಥರ ಎಂತೆಂಥ ದುರುಳರು ಇರ್ತಾರೆ, ಈ ಥರ ಕ್ಯಾಮ್ರಾವನ್ನೇ ಕತ್ಕೊಂಡು ಹೋಗ್ತಾರೆ ಅಂತ. ಶರಾವತಿ ಕಣಿವೆ ಪ್ರದೇಶದಲ್ಲಿ, ಈ ಥರ ಕೋಗಾರ್ ಪ್ರದೇಶದಲ್ಲಿ ಅಳವಡಿಸಿರುವಂಥ ಒಂದು ಸೆನ್ಸಸ್ ಕ್ಯಾಮ್ರಾ, ಟೈಗರ್ ಸೆನ್ಸಸ್ ಕ್ಯಾಮ್ರಾ, ಅರಣ್ಯ ಇಲಾಖೆಯಿಂದ ರಾಷ್ಟ್ರೀಯ ಹುಲಿ ಗಣತಿ ಸಂಬಂಧವಾಗಿ ಕಾರ್ಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯದು ಬಿಳಿಗಾರ್ ಶಾಖೆ ಕಣಪಗಾರ್ ಗಸ್ತಿನ ಕಲ್ಲು ರಾಶಿ ಎಂಬಲ್ಲಿ ಅಳವಡಿಸಲಾಗಿದ್ದಂತಹ ಕ್ಯಾಮ್ರಾವನ್ನ ಕಳ್ಳತನ ಮಾಡಿರುತ್ತಾರೆ. ಇದು 11ನೇ ತಾರೀಕು ನವೀನ್ ಕುಮಾರ್ ಅಂತ ಹೇಳಿ ಅಲ್ಲಿನ RF ಕಾರ್ಗಲ್ ವನ್ಯಜೀವಿ ವಲಯ ಅವರು ದೂರು ಕೊಟ್ಟಿರ್ತಾರೆ, ಈ ತರ ಕಳವಾಗಿದೆ ಅಂತ ಹೇಳಿ. ಆ ಹಿಂದೆಯೂ ಕೂಡ ಈಗಾಗಲೇ ಒಂದು 4-5 ಕ್ಯಾಮ್ರಾಗಳು ಆ ಭಾಗದಲ್ಲಿ ಹೋಗಿದ್ದಾವೆ. ಇಲ್ಲಿ ದೂರಿನ ಅನ್ವಯ ಒಂದು 24 ಗಂಟೆ ಒಳಗಡೆ ಕಾರ್ಗಲ್ ಪೊಲೀಸರು ಒಬ್ಬ ಆರೋಪಿಯನ್ನ ಹಿಡಿತಾರೆ. ಒಳ್ಳೆ ಆಕ್ಚುಲಿ ಒಂದು ಸಾಧನೆ ಆ ಥರದ್ದು, ಮತ್ತೆ ಎವಿಡೆನ್ಸ್ಗಳು ಸಿಕ್ಕಿರುತ್ತೆ, ಅದೇನು ಅಂತ ಹೇಳ್ತೀನಿ. ಹೀಗಿರುವಂತಹ ಒಂದು ಸುದ್ದಿಯನ್ನು ಈ ಥರ ಚಾನಲಲ್ಲಿ ಪ್ರಸಾರ ಮಾಡ್ತಾರೆ. ಸಿಕ್ಕಿದ್ದಾನೆ ಅಂತಲೇ ಪ್ರಸಾರ ಮಾಡಿದರೆ ಈಗಾಗಲೇ ಒಂದು ವಾರ ಹತ್ತತ್ರ ಆಯಿತು. ಈಗ ಅದು ಸುದ್ದಿ ಆಯಿತು. ಇದ್ದಕ್ಕಿದ್ದಾಗ ನನ್ನ ಸ್ನೇಹಿತರು ಕಳಿಸಿದ್ರೆ ಏನಾಯಿತು ಅಂತ ಹೇಳ್ಬಿಟ್ಟು ಒಂದಿಷ್ಟು ಕೇಳೋಂಥ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ. ಆಮೇಲೆ RF ಅವ್ರ ಹತ್ರನೂ ಮಾತಾಡಿದೆ, ಎಲ್ಲ ಮಾಡಿದೆ. ಆ ಥರ ಇನ್ನೂ ಒಂದಿಷ್ಟು ಕ್ಯಾಮ್ರಾಗಳು ಹೋಗಿದೆ ಅಂತ. ಇಲ್ಲಿ ಏನಾಗಿದೆ ಅಂದರೆ, ಈ ಆರೋಪಿ ಇದನ್ನಲ್ಲ, ಅವನು ಸುಮಾರು ಒಂದು 58-60 ವರ್ಷ ಅಂತ ಹೇಳ್ತಾರೆ, ಕಲಗದ್ದೆ ಬಾನ್ಕುಳಿ ಗ್ರಾಮದವನು. ಇವನ ಹೆಸರು ರೋಯಚನ್ ಅಂತ ಹೇಳಿ ಇವನ ಹೆಸರು. ಇವನು ಬೇಟೆ ಆಡೋದಕ್ಕೆ ಗನ್ ತಗೊಂಡು ಹೋದ ರಾತ್ರಿ. ಅದೇನು ಮಾಡಿಬಿಟ್ಟಿದೆ, ಆ ಕ್ಯಾಮ್ರಾ ಇವನನ್ನ ಫ್ಲಾಶ್ ಹಾಕಿಬಿಟ್ಟು ಫೋಟೋ ತೆಕ್ಕೊಂಡ್ಬಿಟ್ಟಿದೆ. ಅದು ನಿಮಗೆ ಗೊತ್ತಿರೋದು ಈ ಇನ್ಫ್ರಾರೆಡ್ ಅಥವಾ LED ಫ್ಲಾಶ್ ಲೈಟ್, ಇದರ ಮೂಲಕ ಅದೊಂದು ಸೆನ್ಸಾರ್ ಮೂಲಕ ವರ್ಕ್ ಆಗುವಂಥ ಕ್ಯಾಮ್ರಾ ಅದು. ಇದು ಯಾವ್ದಾದ್ರು ಆಬ್ಜೆಕ್ಟ್ ಹೋದಾಗ ಅದರಲ್ಲೂ ಕೂಡ ಚಿರತೆ, ಹುಲಿ, ಈ ಥರದ ಪ್ರಾಣಿಗಳು ಹೋದಾಗ ಮನುಷ್ಯರನ್ನು ಸೇರಿಬಿಟ್ಟು, ಯಾಕಂದ್ರೆ ಹೇಳಿದ್ರೆ ಆ ಕ್ಯಾಮ್ರಾದ ಸಾಮರ್ಥ್ಯದ ಅನ್ಕೊಂಡು ಈಗೆಲ್ಲ AI ಕ್ಯಾಮ್ರಾಗಳು ಬಂದಿದೆ. ಈ ಕ್ಯಾಮ್ರಾ ಏನು ಮಾಡಿದೆ, ಟಕ್ ಅಂತ ಫ್ಲಾಶ್ ಮಾಡ್ಕೊಂಡು ಅವ್ನ ಫೋಟೋ ತೆಕ್ಕೊಂಡಿದೆ. ಇವನಿಗೆ ಅರೆ ನಮಗೆ ಇಲ್ಲಿ ಡಿಪಾರ್ಟ್ಮೆಂಟ್ನವ್ರು ಯಾರೋ ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು. ತಾನು ಸಿಕ್ಕಾಕಬೀಳ್ತೀನಿ ಅಂತ ಆ ಕ್ಯಾಮ್ರಾವನ್ನ ತಗೊಂಡು ಹೋಗ್ಬಿಟ್ಟು ಸುಟ್ ಹಾಕ್ಬಿಟ್ಟಿದೆ ನಾನು. ಅದು ಹೆಂಗ್ ಗೊತ್ತಾಗಿದೆ ಅಂದ್ರೆ, ಇವನ ಆ ಕ್ಯಾಮ್ರಾದ ಅಪೋಸಿಟ್ಗೆ ಇನ್ನೊಂದು ಕ್ಯಾಮ್ರಾವನ್ನ ಪೊದೆಯಲ್ಲಿ ಅಡಗಿಸಿಟ್ಟಿದ್ದಾರೆ. ಅದು ಇನ್ನೊಂದು ಕ್ಯಾಮ್ರಾ ಫೋಟೋ ಹೊಡ್ಕೊಂಡ್ಬಿಟ್ಟಿದೆ, ಒಂದು ಸಿಕ್ಕಾಕೊಂಡ್ಬಿಟ್ಟ. ಇದು ಪ್ರತಿ ದಿನವೂ ಅದನ್ನ ಚೆಕ್ ಮಾಡ್ತಿರ್ತಾರೆ. ಹೀಗೆ ಈತ ಆರೋಪಿ ರೋಯಚನ್ನು ಸಿಕ್ಕಾಕೊಂಡ್ಬಿಟ್ಟ. ಈಗ ಅವರನ್ನ JC ಮಾಡಿದ್ದಾರೆ, ಇದೆಲ್ಲ ತನಿಖೆ ಅದೆಲ್ಲ ಮಾಡಿಬಿಟ್ಟು ಮಹಾಜರೆಲ್ಲ ಮಾಡಿದ್ದಾರೆ, ಸುಟ್ಟು ಹಾಕಿರೋದೆಲ್ಲ ಸಿಕ್ಕಿದೆ. ಆಮೇಲೆ ಇವರು ನಮ್ಮ RF ಅವರು ಒಂದು ಟ್ರೆಸ್ ಪಾಸಿಂಗು, ವನ್ಯಜೀವಿ ಅವ್ರದ್ದು ಏನೋ ಗನ್ನೆಲ್ಲ ಇತ್ತು, ಅದೆಲ್ಲ ಸೀಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದಿಷ್ಟು ಕೇಸ್ ಹಾಕಿದ್ದಾರೆ. ನಮ್ಮ ಇಡೀ ಇಂಡಿಯಾದಲ್ಲಿ ಪ್ರತಿ ವರ್ಷನೂ ಕೂಡ ಅಟ್ಲೀಸ್ಟ್ ಒಂದು 2 ಡಜನ್ ಉತ್ಕೃಷ್ಟವಾದಂಥ ಕ್ಯಾಮ್ರಾಗಳು ಕಳವಾಗ್ತವೆ. ಒಂದೊಂದ್ಸರಿ ಒಂದೊಂದೇ ಜಾಗದಲ್ಲಿ ಅಷ್ಟು ಕ್ಯಾಮ್ರಾಗಳು ಕಳವಾಗಿರುವಂಥ ದಾಖಲೆಗಳು ಇದ್ದಾವೆ. ಇವೆಲ್ಲವುಗಳನ್ನು ಕದಿಯೋದು ಏನು ಅಂತಂದರೆ, ರಾತ್ರಿ ಕಳ್ಳಬೇಟೆಗಾರರೇ ಜಾಸ್ತಿ, ಅಥವಾ ಇನ್ನು ಯಾವುದೋ ಕಾರಣಕ್ಕಾಗಿ ಅರಣ್ಯಕ್ಕೆ ಹೋದಂಥವ್ರು ಅವರ ಫೋಟೋಗಳನ್ನ ಹೊಡೆದಾಗ ಅವರು ಅದನ್ನು ಎತ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಸೊ ಇದು ಇಲ್ಲಿ ಕೂಡ ಇದೇ ಥರದ ಒಂದು ಘಟನೆ ಸಂಭವಿಸಿರೋವಂಥದ್ದು. ಬಹಳ ಮಜಾ ಇದೆ ಇದು. ಅಂದರೆ ನಾವು ಸುದ್ದಿನ ಏನು ಮಾಡ್ಬಿಡ್ತೀವಿ ಅಂದರೆ, ನಾನು ಅದೇ ಹೇಳಿದ್ನಲ್ಲ, ಒಂದು ಬ್ರೇಕಿಂಗೋ, ಫುಲ್ ಬ್ರೇಕಿಂಗೋ ಅಥವಾ ಯಾವುದೋ ಪೇಪರ್ ಅದು ಇಷ್ಟೇ ಬರೆದ್ಬಿಟ್ಟು ಕೈ ಬಿಟ್ಬಿಡ್ತೀವಿ. ಅದ್ರ ಗಹನತೆ ಬಹಳ ದೊಡ್ಡದಿದೆ. ರೀಸೆಂಟಾಗಿ ಆಗಿರುವಂಥದ್ದು ಅದೇ, ಈಗ ಶರಾವತಿ ಸ್ಯಾಂಕ್ಚುರಿಯಲ್ಲಿ ಆಗಿದೆ. ಯಾವುದೋ ಕಂಪ್ನಿ ಕಟ್ ಬ್ಯಾಕ್ ಅಂತನೋ ಏನೋ ಅಂತ ಅದಕ್ಕೇನೋ ಹೆಸರು ಕರೀತಾರೆ. ಅದು ಯಾವುದೋ ಕಂಪ್ನಿಯ ಕ್ಯಾಮ್ರಾ ಆಗಿರ್ತವೆ. ಅವು ಕ್ಯಾಮಫ್ಲಾಜ್ ಅಂದರೆ ಕಾಡಿನ ಈ ಕೆಲವರು ಕಲರ್ಗಳ ಥರ, ಈ ಎಲೆದರುಗಳ ಥರದ ಆ ಥರದ್ದು ಕಲರ್, ಅದನ್ನು ಅಡಗಿಸಿಟ್ಬಿಟ್ರೆ ಅದು ಕಾಣೋದಿಲ್ಲ. ಕೆಲವೊಂದು ತುಂಬ ಚೆನ್ನಾಗಿ ಬಿಗ್ದಿರ್ತಾರೆ, ಯಾರು ಅದನ್ನು ಕೀಳಬಾರ್ದು ಅಂತ. ಆವಾಗಲೂ ಕೂಡ ಅದನ್ನು ಹೊಡೆದು ಬಡ್ದು ಅದನ್ನು ಒಟ್ಟು ಡೆಸ್ಟ್ರಾಯ್ ಮಾಡಿ ಅದನ್ನು ತಗೊಂಡು ಹೋಗದೆ ಬಿಡೋದಿಲ್ಲ.
ಎಲ್ಲರೂ ಕೂಡ ಮಾರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಕೆಲವು ವೈಲ್ಡ್ ಲೈಫ್ಗಳಿರುವಂತಹ ಈ ತರದ ಪ್ರಾಪರ್ಟೀಸ್ ನ ಹೊತ್ಕೊಂಡು ಹೋದವರು ಇದ್ದಾರೆ. ಈ ಕೊಡಗಲ್ಲಿ ಕಳೆದ ವರ್ಷ ಒಂದು ಅದೇ ತರ ಒಂದು ಕೇಸ್ ಆಯ್ತು. ಸುಮಾರು ಒಂದು ಗ್ಯಾಂಗ್ ನ ಒಂದು ಅಡ್ಸ್ಕೊಂಡು ಹೋಗಿ ಪೊಲೀಸರು ಹೋಗ್ತಾರೆ ಮಧ್ಯಪ್ರದೇಶವರೆಗೆ. ಕರ್ನಾಟಕದಿಂದ ಮಧ್ಯಪ್ರದೇಶ ಹೋಗುವ ಮಧ್ಯದಲ್ಲಿ ಅವರೊಂದು 500-600 ಕ್ಯಾಮ್ರಾಗಳನ್ನ ಹೊಡೆದಿದ್ರು. ಅದರಲ್ಲಿ ವೈಲ್ಡ್ ಲೈಫ್ CS ಆ ಥರದ್ದು ತುಂಬಾ ರೇರ್ ಅದು. ಬಟ್ ಇಲ್ಲಿ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಇಟ್ಟಿರುವಂಥದ್ದು, ಈಗ ಉಮ್ಳೆಬೈಲಲ್ಲಿ ತರ ಶಂಕರಘಟ್ಟ ವಲಯದಲ್ಲಿ ಕಳೆದ ವರ್ಷ ಒಂದು ಕಂಪ್ಲೇಂಟ್ ಆಗಿತ್ತು. ಈ ವರ್ಷದ ಪ್ರಾರಂಭದಲ್ಲಿ ಶೆಟ್ಟಿಹಳ್ಳಿಯಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು. ಇವೆಲ್ಲ ಏನು ಅಂದ್ರೆ ಕಳ್ಬೇಟೆಗಾರರು ಬಂದಾಗ ಅವರಿಗೆ ಫೋಟೋಗಳು ಬಿದ್ದಾಗ ಬಹಳಷ್ಟು ಅದೇ ನಮ್ಮಲ್ಲಿ ಇರೋಂಥದ್ದು. ಅವರು ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಅದನ್ನ ಎತ್ಕೊಂಡು ಹೋಗ್ತಾರೆ, ಇದು ಮಾಡ್ತಾರೆ. ಈ GPS ಅದು ಸರ್ವೆಲೆನ್ಸ್ ಇದ್ರೆ ಪರವಾಗಿಲ್ಲ. ಈಗ ನಮ್ಮಲ್ಲಿ ಕಮಾಂಡ್ ಸೆಂಟರ್ಗಳೆಲ್ಲ ಮಾಡ್ತಿದ್ದಾರೆ. ಅದು ಚಿಕ್ಕಮಂಗ್ಳೂರಲ್ಲಿವರೆಗೆ ಇದೆ, ಬಟ್ ಎಲ್ಲಾ ಕಡೆನೂ ಇಲ್ಲ. ಈ ತರ ಒಂದು 4-5 ಸರ್ಕಲ್ ಅಲ್ಲಿ ಈ ತರ ಕಮಾಂಡ್ ಸೆಂಟರ್ಗಳಿದಾವೆ. ಇನ್ನು ಕಮಾಂಡ್ ಸೆಂಟರ್ಗಳಲ್ಲಿ ಅದು ತುಂಬಾ ಪರಿಪೂರ್ಣವಾಗಿ ಅದು ಕೆಲಸ ನಿರ್ವಹಿಸುವ ಸಮಯದಲ್ಲಿ ಇವುಗಳನ್ನ ಒಂದು ಮೆಥಡ್ ಆಗಿ ಯೂಸ್ ಮಾಡ್ಬೋದು. ಅಂದ್ರೆ ಕಳ್ಳ ಬೇಟೆಗಾರರನ್ನ ಒಂದು ಹಿಡಿಯೋದಕ್ಕೆ, ಅವರ ಚಾರೆಯನ್ನು ಗುರುತಿಸೋದಕ್ಕೆ. ಯಾರು ಕೂಡ ರಾತ್ರಿ ಹೋಗೋದು ಅಷ್ಟು ಅಪರಾಧನೇ ಅಲ್ವಾ. ಹಾಗಾಗಿ ಎಲ್ಲಿ ಮನುಷ್ಯರು ಓಡಾಡಕ್ಕಾಗೋದಿಲ್ಲ. ಮತ್ತೆ ಇವುಗಳ ಡೇಟಾಗಳೆಲ್ಲ ಇವರು M-Stripe ಅಂತಿದೆ, ಅದು ಇದು ಅಂತೇಳಿ ಆ್ಯಪಿಗೆಲ್ಲ ಬರುವಂಥದ್ದು ಇದೆ. ಆದರೆ ನೆಟ್ವರ್ಕ್ ಇಲ್ಲದೆ ಇರುವಂಥ ಜಾಗದಲ್ಲಿ ಅಳವಡಿಸಿರುವಂಥದ್ದನ್ನ ಬೆಳಗ್ಗೆನೆ ಹೋಗಿ ನೋಡ್ಬೇಕಾಗತ್ತೆ. ಹೀಗೆ ಇವು ಫ್ಲ್ಯಾಶ್ ಲೈಟ್ ಹೊಡೆದ್ಬಿಟ್ಟು, ಅಂದರೆ ಇವುಗಳದ್ದು ಎಲ್ಲದೂ ಕೂಡ ಫ್ಲ್ಯಾಶಲ್ಲಿ ಹೊಡೆದ್ಬಿಟ್ಟೆ ತೆಗೆಯೋದಿಲ್ಲ. ಕೆಲವು ಈ ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾಗಳಿರ್ತವೆ, ಅವು ಎಲ್ಲ ಸುಮ್ಮನೆ ಆ ಥರ ಈ ಕ್ಯಾರಿಕೇಚರ್ ಇರ್ತಾರ ಎಲ್ಲ ಫೋಟೋ ಹೊಡಿತೇವೆ. ಅಟ್ಲೀಸ್ಟ್ ಅಷ್ಟಾರು ಮಾಹಿತಿ ಸಿಕ್ಕರೆ ಕೆಲವ್ರನ್ನ ಪೋಚರ್ಸ್ಗಳನ್ನ ಅದರದ್ದು ಆಧಾರದ ಮೇಲೆ ಹಿಡಿಯುವಂಥ ಸಾಧ್ಯತೆಗಳಿರ್ತದೆ. ಸೊ ಇವೆಲ್ಲ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದೇ. ಬಟ್ ಈಗಲೂ ನೋಡಿ, ಇದು ಅಪೋಸಿಟ್ ಕ್ಯಾಮ್ರಾ ಹಾಕಿದ್ಕೆ ಸಿಕ್ತು, ಇಲ್ಲ ಅಂದರೆ ಸಿಗೋದಿಲ್ಲ. ಅಲ್ಲೇ ಈಗ ಒಂದು 4-5 ಕೇಸ್ಗಳು ಆಗಿದಾವಂತೆ. ಇದೊಂಥರ ಇಂಟ್ರೆಸ್ಟಿಂಗ್ ಇರ್ತವೆ. ಈ ವೈಲ್ಡ್ ಲೈಫಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ಗಳಿವೆಲ್ಲ ಅಂತ ಹೇಳ್ಬಿಟ್ಟು. ಆದರೆ ಆ್ಯಕ್ಚುಲಿ ಫನ್ನಿ ಆಗಿಬಿಟ್ಟು ನಾವೆಲ್ಲ ಮಾತಾಡ್ತಿರ್ತೀವಿ. ಅವನು ಆ ಎವಿಡೆನ್ಸನ್ನ ಡಿಸ್ಟ್ರಾಯ್ ಮಾಡಕ್ಕೆ ಹೋಗಿ ಎಲ್ಲ ಸ್ವಲ್ಪ ಹಿಂಗೆ ನೋಡಿದೆ ನಾನು ಕ್ಲೀನಾಗಿ, ರಪ ಅಂತ ಫ್ಲ್ಯಾಶ್ ಇಟ್ಟು ಹೊಡೆದ್ಬಿಟ್ಟಿದೆ. ಅರೆ ಕೆಲಸ ಕೆಡ್ತು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಹೋಗ್ಬಿಟ್ಟು ಸೂಟ್ ಹಾಕಿದ್ದಾನೆ. ಇದು ಈ ಥರದ ಘಟನೆಗಳು. ಇವೆಲ್ಲ ತಿಳಿಸುವಂಥ ಕೆಲಸನೂ ಮಾಡಬೇಕು. ಇದೇನಾಗುತ್ತೆ ಅಂದರೆ ನಾವು ಈ ಥರ ನಾಲೆಡ್ಜನ್ನು ಶೇರ್ ಮಾಡಿದಾಗ ಅವನಿಗೆ ಇನ್ನೊಂದ್ಸರಿ ಆ ಆಪೋಸಿಟಲ್ಲಿ ಇರುವಂಥ ಕ್ಯಾಮ್ರಾನ ಹುಡ್ಕಕ್ಕೆ ಶುರು ಮಾಡ್ಬಿಡ್ತಾನೆ ನಾನು. ಇವೆಲ್ಲ ಪ್ರಾಬ್ಲಮ್ಗಳು ಇದ್ದಾವೆ. ಸೊ ಇಷ್ಟಾರು ಮಾಹಿತಿ ಅದು ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಇವುಗಳೆಲ್ಲ ಟೆಕ್ನಾಲಜಿಗೆ ಜಾಸ್ತಿ ಖರ್ಚು ಮಾಡಬೇಕು ನಾವು. ಆ ಥರದ್ದು ನಮ್ಮಲ್ಲಿ ಇನ್ನೂ ಕೂಡ ಅಷ್ಟು ಇಲ್ಲ. ಬರೀ ಬೈಕು, ವಾಹನಗಳು, ಅದು ಇದು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ತರೋದು ನೋಡ್ತಾರೆ ಹೊರತು ಈ ಥರ ಟೆಕ್ನಿಕಲ್ ಆಗಿ ನಾವೇನು ಮಾಡ್ಬೋದು. ಈ AI ಬೇಸ್ಡು ಆನೆಗಳನ್ನ ಬೆದರಿಸೋದಕ್ಕೆ, ಆನೆಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಸಾಕಷ್ಟು ಯೂಸ್ ಮಾಡ್ತಾರೆ. ಈ ಥರ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡ್ರೆ ಜಾಸ್ತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಈಗಂದ್ರೆ ಸ್ಟಾಫ್ಗಳು ಇಲ್ಲ, ಸ್ಟಾಫ್ಗಳು ಕಡಿಮೆ ಇರ್ತಾರೆ, ಎಲ್ಲ ಕಡೆನೂ ಸಮಸ್ಯೆಗಳಿದೆ. ಇನ್ನು ಮತ್ತೆ ಸ್ಟಾಫ್ಗಳನ್ನ ಜಾಸ್ತಿ ಹಾಕೋದು ಕಷ್ಟ ಇದೆ. ಇರೋ ಸ್ಟಾಫ್ಗಳು ಎಫಿಷಿಯೆಂಟ್ ಇದ್ದಾರೆ ಅಂದ್ರೆ ಅವ್ರದ್ದು ನೂರಾರು ಸಮಸ್ಯೆಗಳು, ಅವ್ರ ಮೇಲೆ ಅಲಿಗೇಷನ್ಸ್ಗಳು ಎಲ್ಲ ಇರ್ತವೆ. ಒಟ್ಟಲ್ಲಿ ಸ್ವಲ್ಪ ರೆಕಾರ್ಡ್ಸ್ ಬೇಕು. ಆಮೇಲೆ ಈಗ ಕೂಡ ಕಾಡಿಗೆ ಹೋಗುವಂಥದ್ದು, ಮೊನ್ನೆ ಹೊಸನಗರ ಇದರಲ್ಲಿ ನೋಡ್ತಾ ಇದ್ದೆ, ಈ ಮರಳು ಹೊಡೆಯುವಂಥ ಲಾರಿಯವನು ಪೊಲೀಸ್ ಸ್ಟೇಷನ್ ಒಳಗಡೆಯಿಂದ ಕೀ ಇಸ್ಕೊಂಬರೋನು ರೀಲ್ಸ್ ಮಾಡಿ ಹಾಕಿದ್ದಾನೆ. ನಾವು SP ಅವರಿಗೆ ಕೇಳ್ತೀವಿ, ಸರ್ ಏನಂತ, ನಮಗೆ ಈ ಥರ ವಿಡಿಯೋಗಳೆಲ್ಲ ಸರ್ಕ್ಯುಲೇಟ್ ಆಗ್ತಾ ಇತ್ತು, ಅದು ನಮಗೂ ಸಿಕ್ಕಿತ್ತು. SP ಅವರು ಅದನ್ನ ಕ್ರಮ ತಗೊಂತೀವಿ ಅಂತ ಹೇಳಿದ್ರು. ಅದು 2-3 ದಿನ ಆದರೂ ಅವನೇನು ಸಿಕ್ಕೇ ಇಲ್ಲ ಅಂತ ಹೇಳಿದ್ರೆ ಅವನು ವಿಡಿಯೋ ಹಾಡನ್ನ ಡಿಲೀಟ್ ಮಾಡ್ಕೊಂಡಿದ್ದಾನೆ. ಅಷ್ಟು ಜೋಶಲ್ಲಿ ವಿಡಿಯೋ ಹಾಕಿ ತಮಿಳು, ಮಲಯಾಳಮು BGM ಹಾಕೊಂಡ್ಬಿಟ್ಟು ಈ ಥರ. ಅಂದರೆ ಈ ಕಾನೂನುಗಳ ವೈಲೇಷನ್ ಹೆಂಗಿದೆ ಅಂತಂದರೆ ನೋಡಿ, ಪೊಲೀಸರಿಗೆ ಅಣಕ ಮಾಡೋ ಥರ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೂ ಹೆದರೋದಿಲ್ಲ. ಇಲ್ಲಿ ಯಾರೋ ನಮ್ಮಲ್ಲಿ ರಾಜಕಾರಣಿಗಳು ಈಗಲೂ ಅದೇ ಅಭ್ಯಾಸ ಇದೆ. ಏನೋ ನನ್ನ ಶಿಕ್ಷಣಿಗೆ ಮುಟ್ಟಿದ್ಯಾ, ನನ್ನ ಶಿಕ್ಷಣಿಗೆ ಒಳಗೆ ಹಾಕ್ತೀಯಾ, ಇದೇ ಥರದವು ಆಗ್ತಿರೋದ್ರಿಂದ ಈ ವ್ಯವಸ್ಥೆ ಏನು ಬದಲಾಗುತ್ತೆ ಅಂತ ಹೇಳಿದ್ರೆ, ಒಂದು ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಅಷ್ಟು, ಫಾರೆಸ್ಟು ಮತ್ತು ಪೊಲೀಸ್ ಎರಡರ ಬಗ್ಗೆ ನಾನು ಮಾತಾಡ್ತಿರೋದು ಕಾಮನ್ ಸಮಸ್ಯೆ ಇವೆಲ್ಲ. ಹಂಗಾಗಿ ಈಗ ಹೊಸನಗರದ ಬದಿದು ಅದು ನೋಡ್ಬೇಕು, ಅದು ಭಾಳ ಇಂಟ್ರೆಸ್ಟಿಂಗ್ ಇದೆ. ಅದು ಪೊಲೀಸ್ನವರಿಗೆ ಸ್ವಲ್ಪ ಸ್ವಾಭಿಮಾನ ಇದ್ದರೆ ಅದನ್ನು ತಗೋಬಾರ್ದು, ಅವರನ್ನ ಹಿಡ್ಕೊಂಡ್ಬಿಟ್ಟು ಒಂದು ಕೇಸ್ ಹಾಕ್ಬೋದು. ನೋಡೋಣ ಅದು ಅಷ್ಟಾರು ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು.